ಸೊ ಗೈಸ್, ಈಗಾಗಲೇ ಈ ಜಾಗಕ್ಕೆ ನಾನು ರೀಚ್ ಆಗಿದ್ದೀನಿ. ಸೊ ಈ ಜಾಗದ ಬಗ್ಗೆ ಏನು ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ. ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಸೊ ಎಷ್ಟು ಚೆನ್ನಾಗಿ ಕೆಲಸ ಇಲ್ಲದೆ ಇದೆ. ಸೊ ಈಗಾಗಲೇ ಇದು ತುಂಬ ಫೇಮಸ್ ಆಗ್ತಾ ಇದೆ. ಸೊ ಈ ಜಾಗ ಅಲ್ಲಿಗೆ ಇವತ್ತು ಬಂದಿದ್ದೀವಿ ನಾವು. ಸೊ ನನ್ನ ಜೊತೆ ಇವತ್ತು ಹೇಳ್ದಂಗೆ ಯಾವಾಗಲೇ ಸುಬ್ಬ ಮತ್ತು ನಿತಿನ್, ಸುಹಾಸ್ ಇದ್ದಾನೆ. ಸೊ ಬನ್ನಿ ಈ ಜಾಗದ ಬಗ್ಗೆ ಇದನ್ನು ಹತ್ತಿ ನಾನು ಮೇಲ್ಗಡೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಯಾವ ಥರ ಕ್ರಿಯೇಷನ್ ಆವಾಗಲೇ ಮಾಡಿದ್ದಾರೆ ಅಂದರೆ ಒಂದು 15 ವರ್ಷ ಆಯ್ತು ಇದು ನಿತ್ತಿ. ಸೊ ಇಲ್ಲಿ ನೋಡ್ಬೋದು ದನ. ಲೊಕೇಟ್ ದಿಸ್ ಗೈಸ್, ಹೇಗಿದೆ ನೀವೇ ಒಂದ್ಸಲಿ ನೋಡ್ಬೋದು. ಈ ಒಂದು ಜಾಗ ವಿಶ್ವ ಗೋ ಸಮ್ಮೇಳನ ಅಂತ ಅನ್ನೋದು ಒಂದು ಇಲ್ಲಿ ನಡೀತು. ಸೊ ಅದಾದ ನಂತರ ಈ ಜಾಗ ನಶಿಸಿ ನಾವು ಹೋಗ್ತಾ ಇರೋದು ಯಾವ ಈ ಗೋಮುಖದ ಹಿಂದಿನ ಕೆರೆಗೆ. ಈ ಕೆರೆಯ ಹೆಸರು ಅಗಸ್ತ್ಯ ತೀರ್ಥ ಅಂತ ಹೇಳಿ. ಸೊ ಇಲ್ಲಿ ಋಷಿಮುನಿಗಳು ತಪಸ್ಸು ಮಾಡಿದರು. ದೆನ್ ಈ ಜಾಗದಲ್ಲಿ ಒಂದು ವಿಚಿತ್ರ ಏನು ಅಂದರೆ ವರ್ಷದ 365 ದಿನವೂ ಇದೇ ರೀತಿ ನೀರಿರುತ್ತೆ. ಸೊ ಗೈಸ್, ಇವಾಗ ಫೈನಲಿ ನಾವು ಈ ಲಾಂಚಿನ ಹತ್ತಿದ್ದೀವಿ. ಸೊ ಇಲ್ಲಿ ನೋಡ್ಬೋದು ಟೆಂಡರ್ ಹೌದು. ಹಿಂದೆ ಭಾಳ 15-20 ವರ್ಷ ಮಾಡಿದ್ರೆ ಬೇರೆ ಇತ್ತು. ಅವರಿಂದ ನಾವು ಟೆಂಡರ್ ಅಮೌಂಟ್ ಎಲ್ಲ ಹೇಗೆ ಕೊಡ್ತಾರೆ? ಯಾವುದು? ಸೊ ಗೈಸ್, ಇವಾಗ ಇಲ್ಲಿಂದ ಡೈರೆಕ್ಟ್ ರೂಟ್ ಟಚ್ ಆಗಂಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೇಗಿರುತ್ತೆ ಏನು ಅನ್ನೋದನ್ನು ತೋರಿಸ್ತೀನಿ. ಲೆಟ್ಸ್ ಗೋ. ಸೊ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಬ್ಲಾಗ್. ಇವಾಗ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅನ್ನೋದನ್ನು ಮುಂದೆ ನಾನು ಹೇಳ್ತೀನಿ. ಸೊ ಇವಾಗ ನಾವು ಹೋಗ್ತಾ ಇರೋದು ಹೊಸನಗರದ ಹತ್ರ ಅನ್ನೋದನ್ನು ಹೇಳ್ತೀನಿ. ಅದಾದಮೇಲೆ ಆ ಪ್ಲೇಸ್ ಹತ್ತತ್ರ ಬಂದ ಕೂಡಲೇ ಅವಾಗ ಹೇಳ್ತೀನಿ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ. ಸೊ ಬನ್ನಿ, ಎಲ್ಲರೂ ಕೂತ್ಕೊಂಡು ಆರಾಮಾಗಿ ಈ ವಿಡಿಯೋನ ಎಂಜಾಯ್ ಮಾಡಿ ಅಂತ ಹೇಳ್ತಾ ಬನ್ನಿ ಲೆಟ್ಸ್ ಗೋ, ಇಲ್ಲಿಂದ ಹೋಗೋಣ. ನನ್ನ ಜೊತೆ ಇವತ್ತು ಇರೋದು ನಮ್ಮ ಸುಹಾಸ್ ಮತ್ತು ನಮ್ಮ ಫ್ರೆಂಡ್ಸ್ ಮುಂದ್ಗಡೆ ಹೋಗ್ತಾ ಇದ್ದಾರೆ, ನಿತಿನ್ ಮತ್ತು ಸುಬ್ಬ HV ಅಂತ. ಸೊ ಬನ್ನಿ ಇವಾಗ ಹೋಗೋಣ, ಲೆಟ್ಸ್ ಗೋ. ಸೊ ಗೈಸ್, ಈಗಾಗಲೇ ಈ ಜಾಗಕ್ಕೆ ನಾನು ರೀಚ್ ಆಗಿದ್ದೀನಿ. ಸೊ ಈ ಜಾಗದ ಬಗ್ಗೆ ಏನು ಹೇಳೋದು ಅಂತಲೇ ಗೊತ್ತಾಗ್ತಿಲ್ಲ. ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ. ಸೊ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂದರೆ ಒಂದ್ಸಲಿ ಆ ಕಡೆ ಟರ್ನ್ ಮಾಡ್ತೀನಿ ಕ್ಯಾಮ್ರಾನ, ನೋಡಿ ಹೇಗಿರುತ್ತೆ ಅಂತ. ಈ ಜಾಗ ಗೈಸ್ ಏನೂ ಕೆಲಸ ಇಲ್ಲದೆ ಇದೆ. ಸೊ ಈಗಾಗಲೇ ಇದು ತುಂಬ ಫೇಮಸ್ ಆಗ್ತಾ ಇದೆ. ಸೊ ಈ ಜಾಗ ಅಲ್ಲಿಗೆ ಇವತ್ತು ಬಂದಿದ್ದೀವಿ ನಾವು. ಸೊ ನನ್ನ ಜೊತೆ ಇವತ್ತು ಹೇಳ್ದಂಗೆ ಯಾವಾಗಲೇ ಸುಬ್ಬ ಮತ್ತು ನಿತಿನ್, ಸುಹಾಸ್ ಇದ್ದಾನೆ. ಸೊ ಬನ್ನಿ ಈ ಜಾಗದ ಬಗ್ಗೆ ನನಗೆ ಅಲ್ಪ ಸ್ವಲ್ಪ ತಿಳಿದಷ್ಟನ್ನು ನಾನು ಹೇಳ್ತಾ ಹೋಗ್ತೀನಿ. ಲೆಟ್ಸ್ ಗೋ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ಇವಾಗ ಫೈನಲಿ ನಾನು ಈ ಜಾಗಕ್ಕೆ ಬಂದಾಯಿತು. ನೀವು ನೋಡ್ಬೋದು ಈ ಜಾಗ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ತೀನಿ. ಸೊ ಇದ್ರ ಹತ್ರ ಹೋಗ್ತೀನಿ, ಹತ್ರ ಹೇಗೆ ಕಾಣಿಸುತ್ತೆ ಅನ್ನೋದನ್ನು ಇವಾಗ ತೋರಿಸ್ತೀನಿ. ಬನ್ನಿ ಲೆಟ್ಸ್ ಗೋ. ಇವಾಗ ಸೊ ಈ ಜಾಗನ ನೀವು ನೋಡ್ಬೋದು. ನನಗೆ ಹತ್ತಿರದಿಂದ ಬಂದಿದ್ದೀನಲ್ಲ, ಸೊ ಆ ಕಡೆ ಒಂದು ಸ್ವಲ್ಪ ಕ್ಯಾಮ್ರಾನ ಇದು ಮಾಡು. ಸೊ ಹತ್ತಿರದಿಂದ ನಿಮಗೆ ಮೊಬೈಲಲ್ಲಿ ಹೇಗೆ ಕಾಣಿಸ್ತಿದೆ ಅನ್ನೋ ಗೊತ್ತಿಲ್ಲ, ಮೈಂಡ್ ಬ್ಲೋಯಿಂಗ್ ಗೈಸ್ ಈ ಪ್ಲೇಸ್ ಮಾತ್ರ. ಸೊ ಇವಾಗ ಕಿವಿಯಿಂದ ನೀವು ನೋಡ್ದಂಗೆ ಕಿವಿಯಿಂದ ಇವಾಗ ಒಳಗಡೆ ಹೋಗ್ತೀವಿ. ಸೊ ಒಳಗಡೆ ಏನೇನಿದೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ. ಅದಾದಮೇಲೆ ನೆಕ್ಸ್ಟು ಈ ಜಾಗದ ಬಗ್ಗೆ ನಾನು ಹೇಳ್ತೀನಿ. ಬನ್ನಿ. ಸೊ ಗೈಸ್, ಈ ಜಾಗನ ಎಷ್ಟು ಕ್ಲೀನ್ ಇಡ್ತಿದ್ದಾರೆ ಅಂದರೆ ಇಲ್ಲಿ ಜನಗಳು. ಸೊ ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಕೆಲಸ ನಡೀತಾ ಇದೆ ಇವಾಗ. ಸೊ ಏನೇ ಒಂದು ಕಸ ಗಿಸ ಇಲ್ಲಿ ಬಂದು ಸುಮ್ಮನೆ ಹಾಕಬೇಡಿ ಅಂತ. ಈ ಜಾಗನ ಆದಷ್ಟು ಕ್ಲೀನಾಗಿ ಇಟ್ಕೊಳ್ಳೋಣ, ನೀಟಾಗಿ ಇಟ್ಕೊಳ್ಳೋಣ. ಇದು ಹೊಸನಗರ ತಾಲೂಕು, ಅಂದರೆ ಹೊಸನಗರದಿಂದ ಬರೀ 8 ಕಿಲೋಮೀಟರ್ ಇದೆ. ಸೊ ಎಲ್ಲರೂ ಕೂಡ ಬರ್ಬೋದು. ಸೊ ಬನ್ನಿ ಇವಾಗ ಅಲ್ಲಿಂದ ಒಳಗಡೆ ಹೋಗೋಣ, ಹೇಗಿರುತ್ತೆ ನಾನು ತೋರಿಸ್ತೀನಿ. ಲೆಟ್ಸ್ ಗೋ. ಸೊ ಗೈಸ್, ಇವಾಗ ಇದನ್ನು ಹತ್ತಿ ನಾನು ಮೇಲ್ಗಡೆ ಹೋಗ್ತಾ ಇದ್ದೀನಿ. ಸೊ ಇಲ್ಲಿ ನೋಡಿ ಯಾವ ಥರ ಕ್ರಿಯೇಷನ್ ಆವಾಗಲೇ ಮಾಡಿದ್ದಾರೆ ಅಂದರೆ ಒಂದು 15 ವರ್ಷ ಆಯ್ತು ಇದು ನಿತ್ತಿ. ಸೊ ಇಲ್ಲಿ ನೋಡ್ಬೋದು ದನ, ಈ ಗೋನ ಕಿವಿಯಿಂದ ಒಳಗಡೆ ಹೋಗ್ತೀವಿ. ಸೊ ಹೇಗಿರುತ್ತೆ ಅನ್ನೋದನ್ನು ತೋರಿಸ್ತೀನಿ. ಬನ್ನಿ ಲೆಟ್ಸ್ ಗೋ. ನೋಡಿ ಯಾವ್ಯಾವ ರೀತಿ ಅಂದರೆ ಫುಲ್ಲು ಸಿಮೆಂಟ್ನಲ್ಲೇ ಮಾಡಿದ್ದಾರೆ ಇದನ್ನ. ಸೊ ಬನ್ನಿ ಲೆಟ್ಸ್ ಗೋ. ಇವಾಗ ಒಳಗಡೆ ಹೋಗಿ ಹೇಗಿರುತ್ತೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ವಾವ್ ಗೈಸ್, ಲೊಕೇಟ್ ದಿಸ್ ಗೈಸ್, ಹೇಗಿದೆ ನೀವೇ ಒಂದ್ಸಲಿ ನೋಡ್ಬೋದು. ಆದರೆ ಈಗ ನನಗೆ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಿದೆ ಅನ್ನೋದು ಗೊತ್ತಿಲ್ಲ, ಬಟ್ ನಾನು ರಿಯಲ್ಲಾಗಿ ನೋಡ್ತಾ ಇದ್ದೀನಲ್ಲ,
ಸೊ ಹೆವಿ ಖುಷಿ ಆಗ್ತಾ ಇದೆ ನೋಡೋಕ್ಕೆ. ಅದು ನಮ್ಮೂರಲ್ಲೇ, ನಮ್ಮ ಹತ್ತಿರದ ಊರಲ್ಲೇ ಇರುವಂತಹ ಈ ಜಾಗನ ನೋಡೋಕ್ಕೆ ತುಂಬ ಖುಷಿಯಾಗತ್ತೆ. ಸೊ ಬನ್ನಿ ಈ ಕಡೆ ಹೋಗೋಣ. ದೆನ್ ಇಲ್ಲೂ ನೋಡ್ಬೋದು ನೀವು, ಹಿಂದ್ಗಡೆ ಒಂದು ಕೆರೆ ಇದೆ. ಆ ಕೆರೆ ಬಗ್ಗೆನೂ ಏನು ಅನ್ನೋದನ್ನು ನಾನು ಹೇಳ್ತೀನಿ. ಸೊ ಇಲ್ಲಿ ನೋಡಿ, ಇಲ್ಲೆಲ್ಲ ಫುಲ್ಲು ಖಾಲಿ ಖಾಲಿ ಇದೆ. ಆದಷ್ಟು ಕ್ಲೀನ್ ಮಾಡಿದ್ದಾರೆ, ಆದಷ್ಟು ಅನ್ನೋಕ್ಕಿಂತನೂ ಹೆವಿ ಕ್ಲೀನ್ ಮಾಡಿದ್ದಾರೆ. ಸುಮ್ಮನೆ ಇಲ್ಲಿ ಬಂದು ಕಸ ಇದನ್ನ ಹಾಕಬೇಡಿ. ಸೊ ಇವಾಗ ಮತ್ತೆ ಇಲ್ಲಿಂದ ಕೆಳಗಡೆ ಹೋಗ್ತಾ ಇದ್ದೀವಿ ನೋಡಿ, ಬನ್ನಿ. ಡಿಸೈನ್ ನೋಡಿ ಗೈಸ್ ಹೆಂಗಿದೆ, ಫುಲ್ಲು ನೆಕ್ಸ್ಟ್ ಲೆವೆಲ್ ಇದೆ. ದೆನ್ ಇಲ್ಲಿಗೆ ಬಂದ ಕೂಡಲೇ ನೀವು ಇಲ್ಲಿ ನೀರಿದೆ. ಸೊ ಗೈಸ್ ಇವಾಗ ಇಲ್ಲಿರುವಂತಹ ನೀರನ್ನು ನಾನು ತೋರಿಸ್ತೀನಿ. ಸೊ ಇದು ನೀರು ಸ್ಟಾಕ್ ಆಗಿದೆಯಾ ಏನು ಅನ್ನೋದು ಗೊತ್ತಿಲ್ಲ, ಬಟ್ ಇಲ್ಲಿ ನೋಡಿ, ಇಲ್ಲಿ ನೋಡಿ, ಇಲ್ಲಿ ನೀರಿದೆ. ಆ್ಯಂಡ್ ಈ ನೀರನ್ನು ಅಷ್ಟೇ ಆದಷ್ಟು ಗಲೀಜು ಮಾಡಬೇಡಿ ಜನಗಳು ಬಂದು. ಸೊ ಬನ್ನಿ ಈ ಪ್ಲೇಸ್ನ ಎಂಜಾಯ್ ಮಾಡಿ, ಬಟ್ ಇಲ್ಲಿ ಹಾಳು ಮಾಡೋಕ್ಕೆ ನೋಡಬೇಡಿ. ಸೊ ಬನ್ನಿ ಇವಾಗ ಇದರಿಂದ ಮತ್ತೆ ಹಿಂದ್ಗಡೆ ಹೋಗೋಣ. ಇದು ಆ್ಯಕ್ಚುಲಿ ನಾವು ಮುಂದ್ಗಡೆ ನೋಡ್ದಂಗೆ ಆ ನೀರಿರೋ ಜಾಗ ದನದ ಬಾಯಿ. ಸೊ ಅಲ್ಲಿಂದ ಇವಾಗ ಹಿಂದ್ಗಡೆ ಹೋಗೋಣ. ಸೊ ಬನ್ನಿ. ಸೊ ನೋಡಿ ಗೈಸ್, ನೀವೇ ನೋಡ್ಬೋದು ಸೊ ಹೇಗಿದೆ ಅನ್ನೋದು ಈ ಜಾಗ. ಕ್ಲೀನ್ ಮಾಡ್ತಾ ಇದ್ದಾರೆ, ಬಟ್ ಈ ಜಾಗ 15 ವರ್ಷದಿಂದನೂ ನಿಂತಿದೆ, ಏನೂ ಇಲ್ಲದೆ ನಿಂತಿದೆ. ಇಲ್ಲಿದೆ ಅನ್ನೋದೇ ಗೊತ್ತಿರಲಿಲ್ಲ. ಆ್ಯಕ್ಚುಲಿ ಇಲ್ಲಿ ಲೋಕಲ್ಸಿಗೆ ನಾನು 4-5 ಸಲ ಕೇಳಿದೆ. ಆ್ಯಕ್ಚುಲಿ ಇವಾಗ ಬೈಕಲ್ಲಿ ಬರ್ತಾ ಲೋಕಲ್ಸಿಗೆ ನಾನು ಕೇಳಿದೆ, ಅವರಿಗೂ ಕೂಡ ಗೊತ್ತಿಲ್ಲ ಇಲ್ಲಿ ಒಂದು ಗೋಮುಖ ಅನ್ನೋದಿದೆಯಾ ಅನ್ನೋದು. ಸೊ ಅಲ್ಲಿ ಯಾರೋ ಒಬ್ಬರು ನನಗೆ ಹೇಳಿದ್ರು, ಸೊ ಇದೇ ರೂಟು ಅಂತ. ಅದಾದಮೇಲೆ ಮತ್ತೆ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಅಲ್ಲಿಂದ ಇಲ್ಲಿಗೆ ಬಂದ್ವಿ. ಗೂಗಲ್ ಮ್ಯಾಪಲ್ಲೂ ನಿಮಗೆ ಇದ್ರ ಎಕ್ಸಾಕ್ಟ್ ಲೊಕೇಶನ್ ತೋರಿಸುತ್ತೆ. ಸೊ ಬನ್ನಿ, ಇದೆಲ್ಲ ಬೇಕಿತ್ತ ನಿಮಗೆ? ಸೊ ಬನ್ನಿ ಇವಾಗ ಇಲ್ಲಿಂದ ಮತ್ತೆ ಈ ಕಡೆ ಕಿವಿಯಿಂದ ಹೊರಗೆ ಹೋಗ್ತೀವಿ. ಸೊ ಬನ್ನಿ, ಲೆಟ್ಸ್ ಗೋ. ಈ ಒಂದು ಜಾಗ ವಿಶ್ವ ಗೋ ಸಮ್ಮೇಳನ ಅಂತ ಅನ್ನೋದು ಒಂದು ಇಲ್ಲಿ ನಡೀತು. ಸೊ ಅದಾದ ನಂತರ ಈ ಜಾಗ ನಶಿಸಿ ಹೋಯಿತು. ಅಂದರೆ ಯಾರು ಕೂಡ ಜನಗಳಿಗೆ ಅಷ್ಟು ಗೊತ್ತಾಗಲಿಲ್ಲ. ದೆನ್ ತುಂಬ ದೊಡ್ಡ ರೀತಿಲಿ ಇಲ್ಲಿ ನಡೀತು ಆ ವಿಶ್ವ ಗೋ ಸಮ್ಮೇಳನ ಅನ್ನೋದು. ಇದು ಒಂದು 10-15 ವರ್ಷದ ಹಿಂದೆ ಆಗಿತ್ತು. ಸೊ ಈ ಜಾಗನ ಇವತ್ತು ನಾವು ನೋಡೋಕ್ಕೆ ಬಂದಿದ್ದೀವಿ. ಅದು ನಮ್ಮ ಪುಣ್ಯನೋ ಏನೋ ಗೊತ್ತಿಲ್ಲ. ಸೊ ತುಂಬ ದಿನದಿಂದನೂ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಅಂದ್ಕೊತಿದ್ವಿ, ಸೊ ಈ ಜಾಗಕ್ಕೆ ಬರಬೇಕು ಅಂತ. ಅದಾದಮೇಲೆ ಇವತ್ತು ಬಂದಿದ್ದೀವಿ. ಆ ಕಾಲ ಕೂಡು ಬಂದಿದೆಯೇನೋ. ಸೊ ಬನ್ನಿ, ಈ ಜಾಗ ಇನ್ನೂ ಹೇಗಿದೆ ಅನ್ನೋದನ್ನು ನಾನು ತೋರಿಸ್ತಾ ಹೋಗ್ತೀನಿ. ಸೊ ಲೆಟ್ಸ್ ಗೋ. ಇನ್ನೂ ಯಾವುದು ಸೊ ಇಲ್ಲಿಯ ಗುರುಗಳು ಸ್ವಾಮೀಜಿ ಹೊಸನಗರ ತಾಲೂಕಿನ ಕಾರಣಗಿರಿ ರಾಮಚಂದ್ರಪುರ ಮಠ ಇದು. ಆ ಮಠದಲ್ಲಿ ಆ ಸ್ವಾಮಿಗಳು ಇನ್ನೂ ಈ ಜಾಗನ ಇನ್ನೂ ಕ್ಲೀನ್ ಮಾಡಿ ಅಷ್ಟು ಚಂದ ಈಗ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ. ಇದೊಂದು ದೊಡ್ಡ ಟೂರಿಸ್ಟ್ ಪ್ಲೇಸ್ ಆಗತ್ತೆ ಅಂದ್ಕೊಂಡಿದ್ದೀವಿ. ಸೊ ಚೆನ್ನಾಗಿ ಆಗತ್ತೆ. ದೆನ್ ಇವಾಗ ಬನ್ನಿ ಮುಂದೆ ಹೋಗೋಣ. ನಾ ಹೇಳ್ದಂಗೆ ಈ ಗೋಮುಖದ ಹಿಂದೆಯೇ ಒಂದು ಕೆರೆ ಇದೆ. ಆ ಕೆರೆ ಬನ್ನಿ ತೋರಿಸ್ತೀನಿ. ಸೊ ಇವಾಗ ನಾವು ಹೋಗ್ತಾ ಇರೋದು ಈ ಗೋಮುಖದ ಹಿಂದಿನ ಕೆರೆಗೆ. ಈ ಕೆರೆಯ ಹೆಸರು ಅಗಸ್ತ್ಯ ತೀರ್ಥ ಅಂತ ಹೇಳಿ. ಸೊ ಇಲ್ಲಿ ಋಷಿಮುನಿಗಳು ತಪಸ್ಸು ಮಾಡಿದರು. ದೆನ್ ಈ ಜಾಗದಲ್ಲಿ ಒಂದು ವಿಚಿತ್ರ ಏನು ಅಂದರೆ, ವರ್ಷದ 365 ದಿನವೂ ಇದೇ ರೀತಿ ನೀರಿರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ಇದೇ ರೀತಿ ನೀರಿರುತ್ತೆ. ದೆನ್ ಇದನ್ನೂ ಕೂಡ ನನ್ನ ರಿಕ್ವೆಸ್ಟ್ ಏನಂದರೆ, ನನ್ನ ವಿಡಿಯೋದಿಂದ ಯಾರ್ಯಾರು ನೋಡ್ತಾ ಇದ್ದೀರಾ, ಸೊ ಅವರು ಇಲ್ಲಿ ಬಂದು ಪೊಲ್ಯೂಷನ್ ಮಾಡೋದು ಆಗಲಿ, ಆ್ಯಂಡ್ ದೆನ್ ವೇಸ್ಟೇಜ್ಗಳನ್ನ ನೀರಿಗೆ ಎಸೆಯೋದಾಗಲಿ, ಸೊ ಅದನ್ನೊಂದು ಮಾಡೋಕ್ಕೆ ಹೋಗ್ಬೇಡಿ. ಸೊ ತುಂಬ ಚೆನ್ನಾಗಿ ಈ ಜಾಗ ಎಲ್ಲರ ಕಣ್ಣ ಸೆಳೆದಿದೆ ಇವಾಗ. ಸುಹಾಸ್ ಏನಂತೀರ ಇದ್ರ ಬಗ್ಗೆ, ಜಾಗದ ಬಗ್ಗೆ ಹೇಳಬೇಕು ಅಂದರೆ ಸಕ್ಕತ್ತಾಗಿದೆ. ಎಲ್ಲರೂ ಬನ್ನಿ. ಇನ್ನೂ ಇದನ್ನು ಕ್ಲೀನ್ ಮಾಡಿದ್ಮೇಲೆ ಇನ್ನೂ ಪಬ್ಲಿಕ್ಕಾಗಿ ಇದಕ್ಕೆ ಸುಮಾರು ಜನ ಬರೋ ಹಂಗಾಗಲಿ ಅಂತ ನನ್ನ ಅನಿಸಿಕೆ. ನಮ್ಮ ಊರ ಹತ್ರನೇ ಇರುವಂತಹ ಜಾಗ ಇದು. ಸೊ ಇವತ್ತಿಲ್ಲಿಗೆ ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ದೀವಿ ಅಂದರೆ ನನಗೂ ಒಂದು ಸ್ವಲ್ಪ ಖುಷಿನೇ. ಸೊ ಇದು ಅಗಸ್ತ್ಯ ತೀರ್ಥ. ನಾನು ಹೇಳ್ದಂಗೆ ಇಲ್ಲಿ ಋಷಿಮುನಿಗಳು ಕೂಡ ತಪಸ್ಸು ಮಾಡಿರುವಂತಹ ಜಾಗ ಇದು. ವರ್ಷದ 365 ದಿನವೂ ಇದೇ ರೀತಿ ನೀರು ಇಲ್ಲಿರುತ್ತೆ, ಸಮತಟ್ಟವಾಗಿ. ಕಮ್ಮಿನೂ ಆಗಲ್ಲ, ಈ ಕಡೆ ಜಾಸ್ತಿನೂ ಆಗಲ್ಲ. ಸೊ ಹಾಗೆ ಈ ಜಾಗ ಹಾಗೆ ಅಂದರೆ
ವೇಸ್ಟು ಅನ್ನೋಕ್ಕೂ ಆಗಲ್ಲ, ವೇಸ್ಟ್ ಆಗಲ್ಲ, ಯಾವುದೇ ಏನೇ ಮಾಡಿದ್ರೂ ವೇಸ್ಟ್ ಆಗಲ್ಲ. ಬಟ್ ಈ ಜಾಗ ಹಾಗೆ ನಿಂತುಬಿಟ್ಟಿದೆ. ನನ್ನ ಹಳೆ ವೀಡಿಯೋದಲ್ಲಿ ರಾಮಚಂದ್ರಪುರ ಮಠಕ್ಕೆ ನಾನು ಬಂದಿದ್ದೆ. ಸೊ ನೀವೆಲ್ಲ ನೋಡ್ದಂಗೆ ನಾವು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಿದ್ವಿ. ಆಗ ನನಗೆ ಈ ಜಾಗ ಗೊತ್ತಾಗಿರಲಿಲ್ಲ, ಈ ಒಂದು ಜಾಗ ಇದೆ ಅಂತ. ಸೊ ನಾನು ಹಾಗೆ ರೀಲ್ಸನ್ನು ಸ್ಕ್ರೋಲ್ ಮಾಡ್ತಾ ಒಂದಿನ ಗೊತ್ತಾಯಿತು ಗೋಮುಖ ಅನ್ನೋದಿದೆ. ನಮ್ಮ ಫ್ರೆಂಡ್ಸ್ ಎಲ್ಲ ನನಗೆ ಸೆಂಡ್ ಮಾಡಿದರು ರೀಲ್ಸ್ನ. ಗೋಮುಖ ಅನ್ನೋ ಒಂದು ಜಾಗ ಇದೆ, ಅಲ್ಲಿಗೆ ಹೋಗೋಣ, ಇನ್ನೂ ಚೆನ್ನಾಗಿರುತ್ತೆ, ಹಂಗೆ ಹಿಂಗೆ ಹೇಳ್ತಾಯಿದ್ರು. ಸೊ ಇವತ್ತು ಈ ಜಾಗಕ್ಕೆ ನಾವು ಬಂದಿದ್ದೀವಿ. ನೋಡ್ಬೋದು ನೀವು ಇಲ್ಲಿ ನಾನು ಆವಾಗಲೇ ಬಂದಂಗೆ ಈ ಹಿಂದ್ಗಡೆ ಈ ರೀತಿ ಓಪನ್ ಇದೆ. ಸೊ ಇಲ್ಲೇ ನೋಡಿ, ಇಲ್ಲಿಂದ ಒಳಗೂ ಹೋಗ್ಬೋದು. ಸೊ ಒಳಗೆ ಹೋಗೋಕ್ಕೆ ಆಲ್ಮೋಸ್ಟ್ ಡೀಪ್ ಇದೆ ಇಲ್ಲಿ ಕೆಳಗಡೆ. ಬನ್ನಿ ಇವಾಗ ಇನ್ನೂ ಒಂದಿಷ್ಟು ಜಾಗನ ತೋರಿಸ್ತೀನಿ. ನಮ್ಮ ಕ್ಯಾಮ್ರಾಮ್ಯಾನ್ ಬೀಳೋಕ್ಕಾಗಿದ್ದ, ಸೊ ಅದಕ್ಕೆ ಸೊ ಬನ್ನಿ, ಇನ್ನೊಂದು ಜಾಗ ಇದೆ, ಅದು ಕೂಡ ಏನು ವರ್ಕ್ ಇಲ್ಲದೇ ನಿಂತುಬಿಟ್ಟಿದೆ. ಸೊ ಬನ್ನಿ ಲೆಟ್ಸ್ ಗೋ, ಅಲ್ಲಿಗೆ ಹೋಗೋಣ. ಸೊ ಗೈಸ್, ಇಲ್ಲಿ ಒಂದು ಕುಟೀರ ಇದೆ, ಆ ಕಡೆ ನೋಡ್ಬೋದು ನೀವು. ಆ ಕುಟೀರಕ್ಕೆ ಇವಾಗ ಹೋಗ್ತಾ ಇದ್ದೀವಿ. ಆ ಕುಟೀರದಲ್ಲಿ ಏನೇನು ನಡೀತಿತ್ತು ಅನ್ನೋದನ್ನು ಇವಾಗ ನಾನು ಹೇಳ್ತೀನಿ. ಬನ್ನಿ ಲೆಟ್ಸ್ ಗೋ. ಸೋರೆ, ಇವತ್ತು ಈ ಜಾಗ ಇಷ್ಟು ಹೋಗಿದೆಯಲ್ಲ, ಏನು ಅನ್ಸತ್ತೆ ನಿನ್ನ ಪ್ರಕಾರ? ಆಲ್ಮೋಸ್ಟ್ ಇವಾಗ ಫೇಮಸ್ ಆಗ್ತಿದೆ ಗೈಸ್, ಈ ಜಾಗ ಆಲ್ಮೋಸ್ಟ್ ಇವಾಗ ಫೇಮಸ್ ಆಗ್ತಿದೆ. ಸೊ ಇಲ್ಲಿ ಬರಬೇಕು ಅನ್ನೋದು ನಂದು ಇವತ್ತಿಂದಲ್ಲ, ಸೊ ಇವತ್ತು ಪ್ಲ್ಯಾನ್ ಮಾಡಿ ಬಂದವರಲ್ಲ. ಸೊ ತುಂಬ ದಿನದಿಂದ ಅನ್ಕೊತಿದ್ವಿ, ನಮಗೂ ಕಾಲ ಕೂಡ ಬರ್ತಿರಲಿಲ್ಲ, ಕಾಲೇಜು ಮನೆ ಹಾಗೆ ಅಂದ್ಕೊಂಡು ಇವತ್ತು ಫ್ರೀ ಆಗಿದ್ದೀವಿ. ಇವತ್ತು ಆ್ಯಕ್ಚುಲಿ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ಬನ್ನಿ ಇವಾಗ ಇದ್ರೊಳಗೆ ಹೋಗೋಣ, ಕಾಲು ಕಡೆ ಎಲ್ಲ ನೋಡ್ಕೊತ ಹೋಗೋ. ಗೈಸ್ ಹೆಂಗಿದೆ ಅಂದರೆ ಇದು ಪ್ರಕೃತಿ ರೂಪದಲ್ಲಿ ಚಂದವಾಗಿದೆ, ಆದರೆ ಯಾರಿಗೂ ಇದ್ರ ಬಗ್ಗೆ ಗೊತ್ತೇ ಆಗಿರಲಿಲ್ಲ. ಒಂದು ವರ್ಷಗಳ ಹಿಂದೆ, ಹೌದು, ಒಂದು 3-4 ತಿಂಗಳ ಹಿಂದೆ ಹಿಂಗೆ ಯಾವುದೋ ಬ್ಲಾಗರ್ಸ್ ಬಂದು ಎಕ್ಸ್ಪ್ಲೋರ್ ಮಾಡಿ ಈಗ ನೋಡಿ. ಸೊ ಈ ಕುಟೀರ ನೋಡ್ತಾ ಇದ್ದೀರಲ್ಲ, ಈ ಕುಟೀರದಲ್ಲಿ ತಬಲಾ ಶಾಲೆನೇ, ಬಟ್ ಇಲ್ಲಿ ಪ್ರಾಕ್ಟೀಸ್ಗಳು ಮಾಡ್ತಾಯಿದ್ರು. ಯಾವ ರೀತಿ ಅಂದರೆ ತಬಲಾ ಹಾಗೆ ಮುಂತಾದ ಒಂದಿಷ್ಟು ಕೆಲಸ ಕಾಮಗಾರಿನ ಎಲ್ಲ ಮಾಡ್ತಾಯಿದ್ರು. ಸೊ ಇವಾಗ ಅದ್ರ ಒಳಗಡೆ ಹೋಗಿ ತೋರಿಸ್ತೀನಿ, ಬನ್ನಿ. ಸೊ ನೋಡಿ, ಆಲ್ಮೋಸ್ಟ್ ಕ್ಲೀನ್ ಮಾಡಿದ್ದಾರೆ. ಆಲ್ಮೋಸ್ಟ್ ಅನ್ನೋಕ್ಕಿಂತನೂ ತುಂಬ ಕ್ಲೀನ್ ಮಾಡಿದ್ದಾರೆ. ಸೊ ಗೈಸ್, ಈಗ ಒಳಗಡೆ ನೋಡ್ದಂಗೆ ಇವಾಗ ನೋಡಿ, ಹಲವಾರು ಸಾಕಷ್ಟು ಕುಟೀರಗಳು ಇಲ್ಲಿದೆ. ಅಲ್ಲೊಂದು ಕುಟೀರ ಇದೆ, ಅಲ್ಲೊಂದು ಕುಟೀರ ಇದೆ. ಸೊ ಇಲ್ಲಿ ಹೇಗಂದರೆ ಸಂಪೂರ್ಣವಾಗಿ ಕುಟೀರಗಳಲ್ಲೇ ತುಂಬಿದೆ ಈ ಒಂದು ರಾಮಚಂದ್ರಪುರ ಮಠ. ನಾನು ಮತ್ತೆ ಮಠಕ್ಕೆ ಹೋಗಲ್ಲ, ಯಾಕೆ ಅಂದರೆ ನನ್ನ ಹಳೆಯ ವಿಡಿಯೋದಲ್ಲಿ ನೀವು ನೋಡಿದ್ದೀರ. ಸೊ ಅಲ್ಲಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಕ್ಕೊಂಡು ಇಲ್ಲಿಗೆ ಬಂದ್ವಿ. ಸೊ ಬನ್ನಿ ಇವಾಗ ಇಲ್ಲಿಂದ ಲೆಟ್ಸ್ ಗೋ, ಹೋಗುವ. ಈ ಜಾಗ ನಿಮಗೆ ಇಷ್ಟ ಆದಲ್ಲಿ ಮತ್ತು ನಾನು ಏನಾದ್ರು ತಪ್ಪಾಗಿ ಹೇಳಿದರೆ ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ, ಯಾವುದಾದ್ರು ತಪ್ಪಾಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ದೆನ್ ಇಲ್ಲಿಂದ ಇವಾಗ ಒಂದು ಬೇರೆ ಜಾಗಕ್ಕೆ ಹೋಗಬೇಕು. ಸೊ ಬನ್ನಿ ಲೆಟ್ಸ್ ಗೋ, ಒಂದು ಬೇರೆ ಜಾಗಕ್ಕೆ ಹೋಗಬೇಕು. ಸೊ ಬನ್ನಿ ಲೆಟ್ಸ್ ಗೋ. ಸೊ ಗೈಸ್, ಇವಾಗ ಇಲ್ಲಿ ಲೋಕಲ್ಸ್ ಹತ್ರ ಕೇಳೋಣ. ಸ್ವಲ್ಪ ಗಾಡಿ ಆಫ್ ಮಾಡಿ ಸರ್. ಸ್ವಲ್ಪ ಲೋಕಲ್ಸ್ ಹತ್ರ ಕೇಳೋಣ ಈ ಜಾಗದ ಬಗ್ಗೆ. ನಮಗೆ ಆದಷ್ಟು ತಿಳಿದಷ್ಟು ಹೇಳಿದ್ದೀವಿ, ಲೋಕಲ್ಸ್ ಹತ್ರ ಒಂದು ಸಲ ಕೇಳಿ ನೋಡೋಣ, ಬನ್ನಿ. ಸೊ ಗೈಸ್, ಇಲ್ಲಿ ಲೋಕಲ್ಸು ಆಲ್ಮೋಸ್ಟ್ ವೀಡಿಯೋಗೆ ಬರೋಕ್ಕೆ ಹೆದರಿದ್ರು. ಸೊ ಹೆದರಿದ್ರು ಅನ್ನೋಕ್ಕಿಂತನೂ ಅವರಿಗೆ ಅಷ್ಟು ಗೊತ್ತಿಲ್ಲ ಅಂತಿದ್ರ ಬಗ್ಗೆ. ಸೊ ಅವರು ಇಲ್ಲೇ ಕ್ಲೀನ್ ಮಾಡ್ತಾಯಿದ್ದಾರೆ. ಸೊ ನೋಡಿ, ಎಲ್ಲ ಜಾಗನ ಕ್ಲೀನ್ ಮಾಡ್ತಾಯಿದ್ದಾರೆ. ಸೊ ನೋಡ್ಬೋದು ಹೇಗಿದೆ ಅನ್ನೋದು ಈ ಜಾಗ. ಸೊ ಎಲ್ಲರೂ ಕೂಡ ಬನ್ನಿ, ಹಾಗೆ ನೀಟ್ನೆಸ್ಸಾಗಿ ಇಟ್ಕೊಳ್ಳಿ ಅಂತ ನಿಮ್ಮ ಹತ್ರ ನಾನು ಕೇಳ್ಕೊತೀನಿ. ಸೊ ಬನ್ನಿ ಲೆಟ್ಸ್ ಗೋ. ಸೊ ಇವಾಗ ಈ ಜಾಗಕ್ಕೆ ಬಾಯ್ ಬಾಯ್ ಅಂತ ಇದ್ದೀವಿ. ಸೊ ಇಲ್ಲಿಂದ ಇವಾಗ ಹೊರಟ್ವಿ. ಸೊ ಬನ್ನಿ, ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಬೇಗ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ದೆನ್ ಈ ವಿಡಿಯೋಗೆ ಆಲ್ಮೋಸ್ಟ್ ಕಮೆಂಟ್ ಬರಬೇಕು. ಹಾಗೆ ತುಂಬ ಜನಕ್ಕೆ ಶೇರ್ ಮಾಡಿ, ಈ ಒಂದು ಜಾಗ ಗೊತ್ತಾಗಲಿ, ದೆನ್ ನಾನು ಗೊತ್ತಾಗಲಿ. ಸೊ ಬಾಯ್ಸ್ ಎಲ್ಲ ಇವಾಗ ಹೊರಟ್ವಿ, ಬನ್ನಿ. ಸೊ ಗೈಸ್, ಇಲ್ಲಿ ರೂಟ್ ನೋಡ್ಬೋದು ನೀವು. ಸ್ವಲ್ಪ ಹುಷಾರಾಗೆ ಬನ್ನಿ. ಕಾರ್ಗಿರ್ ನನ್ನ ಪ್ರಕಾರ ಒಳಗೆ ಬರೋದು ಕಷ್ಟ ಅನ್ಸುತ್ತೆ. ಇಲ್ಲಿಗೆ ನೀವು ಸ್ಟಾಪ್ ಮಾಡಬೇಕು. ಕಾಣಿಸ್ತಿದೆಯಲ್ಲ,
ಸ್ಟಾಪ್ ಮಾಡಬೇಕು. ದೆನ್ ಅಲ್ಲಿಂದ ನಮ್ಮದು ಒಂದು ಸ್ವಲ್ಪ ರ್ಯಾಲಿ ಎಡಿಷನ್ ಗಾಡಿ. ಸೊ ಇವಾಗ ಎತ್ಕೊಂಡು ಹೋಗ್ತಾ ಇದ್ವಿ. 1 hour later. ಗೈಸ್ ಇವಾಗ ಇಲ್ಲಿಗೆ ಒಂದು ಜಾಗಕ್ಕೆ ಬಂದ್ವಿ. ಸೊ ಈ ಬೋಟೆಲ್ಲ ನೋಡಿ ಯಾವುದೋ ಉಡುಪಿ ಮಂಗಳೂರು ಅಂದ್ಕೋಬೇಡಿ ಅಮ್ಮ, ಮತ್ತು ಬೈಬೇಡ. ಸೊ ಇವಾಗ ನಾವು ಬಂದಿರೋದು ಎಲ್ಲಿಗೆ ಅಂದರೆ ಲಾಂಚ್. ಜಸ್ಟ್ ಇವಾಗ ಹಳೇ ರೀತಿ ಲಾಂಚ್ ಹೇಗಿರುತ್ತೆ ಅನ್ನೋದನ್ನು ತೋರ್ಸೋಕ್ಕೆ ಬಂದಿದ್ದೀನಿ. ಸೊ ಇದು ನಮ್ಮ ಕೈಯಲ್ಲೇ ಎಳ್ಕೊಂಡು ಹೋಗೋ ಲಾಂಚು. ಇಲ್ಲಿ ದಾರ ಕಟ್ಟಿದ್ದಾರೆ ನೋಡ್ತಾ ಇರ್ಬೋದು. ಈ ದಾರದಿಂದ ಗಾಡಿನ ಲಾಂಚಿಗೆ ಹಾಕ್ಕೊಂಡು, ಅಲ್ಲಿದೆ ನೋಡಿ ಲಾಂಚು. ಸೊ ಆ ಲಾಂಚಿಗೆ ಹಾಕ್ಕೊಂಡು ಈ ದಾರನ ಎಳ್ಕೊಂತ ಹೋದರೆ ಮುಂದೆ ಹೋಗ್ತೀವಿ. ಸೊ ಇಲ್ಲೂ ಇವಾಗ ಬ್ರಿಡ್ಜ್ ಆಗ್ತಾಯಿದೆ, ಇಲ್ಲಿ ನೋಡ್ಬೋದು ನೀವು, ಇಲ್ಲೆಲ್ಲ ಬ್ರಿಡ್ಜ್ ಆಗ್ತಾ ಇದೆ. ಸೊ ಬನ್ನಿ ಹೇಗಿರುತ್ತೆ ಅನ್ನೋದನ್ನು ನೋಡೋಣ. ನಮ್ಮ ಇಬ್ಬರು ಹುಡುಗರು ಮಿಸ್ ಆಗಿಬಿಟ್ರು, ಅವ್ರಿಗೆ ರೂಟ್ ಮಿಸ್ ಆಯ್ತೇನೋ. ಸೊ ಬನ್ನಿ ಹೇಗಿರುತ್ತೆ ನೋಡೋಣ. ಇವ್ರು ಬಂದರು ನೋಡ್ರಿ. ಈಗ ಬರ್ತಾ ಇದ್ದಾರೆ. ಲಾಂಚ್ ನೀವೇ ಎಳ್ಕೊ ಹೋಗೋದು ಕೈಯಲ್ಲಿ, ನಿಜ ವಾಪಸ್ ಬರೋದು, ಅದೇ ಮಜಾ, ಥ್ರಿಲ್. ಸೊ ಬನ್ನಿ ಇವಾಗ ನೋಡ್ರಿ ಲಾಂಚ್ ಹತ್ರ ಬಂತು. ಸೊ ಇಲ್ಲಿ ನಾನು ಸಣ್ಣಕ್ಕಿದ್ದಾಗ ಬಂದಿದ್ದೆ ನಮ್ಮ ಪೇರೆಂಟ್ಸ್ ಜೊತೆ. ಸೊ ಇವತ್ತು ನಾವೆಲ್ಲ ಹುಡುಗರು ಬಂದಿದ್ದೀವಿ. ಸೊ ಬನ್ನಿ ಹೇಗಿರುತ್ತೆ ಈ ಎಕ್ಸ್ಪೀರಿಯೆನ್ಸ್ ಅನ್ನೋದು ತೋರಿಸ್ತೀನಿ, ಬನ್ನಿ ಲೆಟ್ಸ್ ಗೋ. ಸೊ ಗೈಸ್ ಇವಾಗ ಫೈನಲಿ ನಾವು ಈ ಲಾಂಚನ್ನ ಹತ್ತಿದ್ದೀವಿ. ಸೊ ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ಈ ರೀತಿ ದಾರಾನ ಎಳಿತಾರೆ, ಅಲ್ಲಿ ನೋಡಿ ಆ ಕಡೆ. ಸೊ ಅದಾದ ನಂತರ ಈ ವೆದರ್ ಮಜಾ ನೋಡಿ, ಇಲ್ಲಿ ನೋಡಿ ಎಷ್ಟು ಮಜಾ ಇದೆ ಅಂದರೆ ಇಲ್ಲಿ ವೆದರು. ಸೊ ಇದು ಆ್ಯಕ್ಚುಲಿ ಬ್ಯಾಕ್ ವಾಟರ್. ನಮ್ಮ ಗಾಡಿನೆಲ್ಲ ಇಲ್ಲಿ ಹಾಕಿದ್ದೀವಿ ನೋಡಿ, ಇಲ್ಲಿ ಹಾಕಿದ್ದೀವಿ ಗಾಡಿನ. ಸೊ ಅಲ್ಲೊಬ್ಬ ಗಾಡಿ ಹೆದ್ರಿ ಸಾಯ್ತಿದ್ದಾರೆ. ಸೊ ಇಲ್ಲಿ ಗಾಡಿ ತರಕ್ಕೆ ಹೆದರಿದ್ರು ಹುಡುಗರು. ಸೊ ಆದರೂ ಗಾಡಿನ ಹಾಕ್ಕೊಂಡು ಇವಾಗ ಹೊರಟಿದ್ದೀವಿ. ಸೊ ಬನ್ನಿ. ಬಂದರು. ಸೊ ಅವ್ರ ಕಡೆನೂ ಇವಾಗ ಹೋಗಿಲ್ಲ, ವಾಪಸ್ ಹಿಂಗೆ ಹೋಗ್ತಾ ಇದ್ದೀವಿ. ಸೊ ನೋಡಿ ಹೇಗಿದೆ ಅನ್ನೋದು. ಇಲ್ಲಿಂದ ಗಾಡಿನ ಹತ್ಸೋದು ಆ್ಯಕ್ಚುಲಿ. ಇವರೇನಾ ಇಲ್ಲಿ ವರ್ಕರು ಇದನ್ನು ಮಾಡೋದು? ಏನೋ ಮಾತಾಡ್ತಾರಾ? ಹಾಂ, ನೀವೇನಾ? ಎಷ್ಟು ವರ್ಷದಿಂದ ಮಾಡ್ತಿದ್ದೀರಿ? ಯಾವುದು ಈಗ ನಾವು ಪ್ರಥಮ ಬಾರಿ. ಹೌದಾ? ಪಂಚಾಯತಿನ ಟೆಂಡರ್. ಹೌದು. ಹಿಂದೆ ಭಾಳ 15-20 ವರ್ಷ ಮಾಡ್ತಾರೆ ಬೇರೆ ಇತ್ತು. ಹಾಂ, ಅವರಿಂದ ನಾವು ಟೆಂಡರ್. ಅಮೌಂಟ್ ಎಲ್ಲ ಹೇಗೆ ಕೊಡ್ತಾರೆ ಯಾವುದು ಇಲ್ಲಿಗೆ ಇದು ಈ ಥರ ಮಾಡಿದ್ದಕ್ಕೆ? ಈಗ ನಾವು ಬೈಕಿಗೆ 20 ರೂಪಾಯಿ, ಕಾರಿಗೆ 50. ಹಾಂ, ಆ ರೀತಿ ಬೇರೆ ವಾಹನ ಹಾಕೋದು ನಾವು. ಹಾಂ, ಕಾರು, ಬೈಕ್, ರಿಕ್ಷಾ. ರಿಕ್ಷಾ. ಲಾರಿ ಆ ಥರದ್ದೇನೂ ಹಾಕಲ್ಲೇನೋ? ಯಾವುದು ಹಾಕಲ್ಲ, ಸಣ್ಣ ವಾಹನ ಮಾತ್ರ. ಸಣ್ಣ ವಾಹನ ಅಷ್ಟೇ. ಪಿಕಪ್ ಆಗ್ತೇವೆ, ಎಂಟಿ ಮಾತ್ರ. ಹಾಂ, ಅದಾದಮೇಲೆ ಇದು ಎಷ್ಟು ವರ್ಷದಿಂದ ನಡೀತಾ ಇರೋದು ಈ ಥರ ಲಾಂಚ್? ಈ ಲಾಂಚ್ ಮುಂಚೆ ದೋಣಿ ಅಂತ ಇತ್ತು, ಆ ಥರ ದೋಣಿ. ಹಾಂ, ಇದೀಗ ಸಾಮಾನ್ಯ 20 ವರ್ಷ ಆಯ್ತು ಈ ಲಾಂಚ್ ಬಂದು. ಈ 20 ವರ್ಷ ಆಯಿತು. ಇದು ಸೇತುವೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡ್ತಾ ಎಷ್ಟು ವರ್ಷ ಆಯಿತು? 3 ವರ್ಷ ಆಯ್ತು. 3 ವರ್ಷ ಆಯಿತು. ಸೊ ಸಿಗಂದೂರು ಥರನೇ ಈ ಥರ ಇಲ್ಲೂ ಒಂದು ಸೇತುವೆ ಆಗತ್ತೇನೋ? ಹೌದು, ಸಿಗಂದೂರು ಥರನೇ ಇಲ್ಲ ಆಗುತ್ತೆ. ಇಲ್ಲೂ ಆಗುತ್ತೆ. ಫಾಸ್ಟ್ ಆಗೋದಿಲ್ಲ. ಹಾಂ, ಇದು ರಾಜ್ಯ ಸರ್ಕಾರ. ಥ್ಯಾಂಕ್ ಯು. ಸೊ ಗೈಸ್ ಕೇಳಿದ್ರಲ್ಲ, ಸೊ ಇದು ಕೂಡ ಎಲ್ಲಿರೋದು ಅಂದರೆ ನಮ್ಮ ಹೊಸನಗರದ ಹತ್ರನೇ. ಸೊ ಇಲ್ಲೂ ಕೂಡ ಒಂದ್ಸಲ ವಿಸಿಟ್ ಮಾಡಿ. ಭೀಮಸಾಗರ ಅಂತ, ಬಿಲ್ಲು ಸಾಗರ ಅಂತ ಹೇಳಿ. ಇದು ಹಿನ್ನೀರಲ್ಲ, ಹಿನ್ನೀರಿದು. ಹಾಂ, ಲಿಂಗನಮಕ್ಕಿ ಸ್ಟಾಕ್ ವಾಟರ್ ಅಲ್ಲ. ಸೊ ಇಲ್ಲೂ ಕೂಡ ನೀವು ಬರ್ಬೋದು. ಸೊ ಇಲ್ಲಿ ಪ್ಲೇಸ್ನ ಎಂಜಾಯ್ ಮಾಡಬೇಕು ಅಂದರೆ ಸೊ ಬನ್ನಿ. ಬೋಟಿಂಗ್ ಇದೆಯಾ? ಪ್ರೈವೇಟ್. ಓಕೆ, 800 ಕರ್ಕೊಂಡು ಹೋಗಿ ಬರ್ತಾರೆ. ಸೊ ಗೈಸ್ ಇಲ್ಲಿ ನೋಡಿದ್ರಲ್ಲ, ಬೋಟಿಂಗ್ ಸಮೇತನೂ ಇದೆ ಇಲ್ಲಿ. ಎಲ್ಲದೂ ಇದೆ. ಸೊ ಬನ್ನಿ, ಆದಷ್ಟು ಜಾಗನ ಕ್ಲೀನ್ ಇಟ್ಕೊಳ್ಳಿ. ಸೊ ಬನ್ನಿ ಲೆಟ್ಸ್ ಗೋ. ಇವಾಗ ಆಲ್ಮೋಸ್ಟ್ ನಾವು ರೀಚ್ ಆಗ್ತಾ ಇದ್ದೀವಿ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ದಡದ ಹತ್ತತ್ರ ಬರ್ತಾ ಇದ್ದೀವಿ. ಸೊ ಹೆವಿ ಸುಸ್ತಾಗಿದೆ, ಬಿಸಿಲು. ಕ್ಯಾಮ್ರಾ ಅಲ್ಲ, ಸುಬ್ರಹ್ಮಣ್ಯ ಹೆದ್ರಿ ಸಾಯ್ತಾನೆ. ಬನ್ನಿ ಅವ್ನು ತಳ್ಳಾನೆ ಇವತ್ತು. ನೋಡಿ, ಯಾವ ಜಿಮ್ಮು ಬೇಡ, ಏನೂ ಬೇಡ, ಇಲ್ಲೇ ಎಲ್ಲ ಕೆಲಸ. ಬಾ ಮಾಡು, ಬಾಡಿ ಯಾಕೆ ಬರಲ್ಲ? ಹಾಂ,
ಬೆಳಿಗ್ಗೆ 2ರಿಂದ ಸಾಯಂಕಾಲ 7 ತನಕ ಮಾಡ್ತೀರಾ? ಬೆಳಿಗ್ಗೆ 7ರಿಂದ ಸಾಯಂಕಾಲ 7. ನೈಟ್ ಎಲ್ಲ ಇರಲ್ಲ ಅನ್ಸುತ್ತಲ್ಲ? ನೈಟ್ ಎಲ್ಲ ಇರಲ್ಲ Night ಇಲ್ಲ. ಅನ್ಸುತ್ತೆ. ನೈಟ್ ಇರಲ್ಲ. 3 ಕಿಲೋಮೀಟರ್ ಆಗುತ್ತೆ. ಹಾಂ, ಅಲ್ಲಿ ಹೋಗ್ಬೇಕು. ಅಲ್ಲಿಗೆ ಹೋಗ್ಬೇಕು. ಸೊ ನೋಡಿದ್ರಲ್ಲ ಗೈಸ್, ಇವಾಗ ನೋಡಿ ದಡದ ಹತ್ರ ಬಂದ್ವಿ ಇವಾಗ. ಸೊ ಅಲ್ಲೂ ಒಂದು ಅಂಗಡಿ ಇದೆ. ಬೆಸ್ಟ್ ಎಕ್ಸ್ಪೀರಿಯೆನ್ಸ್ ಇವೆಲ್ಲ. ಇದಾದ ನಂತರ ಇದರಲ್ಲೂ ಸಿಗಂದೂರಲ್ಲೂ ಈ ಥರ ಲಾಂಚ್ ಅಲ್ಲ, ಡೀಸೆಲ್ ಲಾಂಚ್ ಇತ್ತು. ಸೊ ಅದನ್ನೆಲ್ಲ ಆಗ ಮುಗ್ದೋಗ್ಬಿಡ್ತದೆ ನಾವು ವಿಡಿಯೋ ಮಾಡೋ ಒಳಗೆ. ಇವಾಗ ಲಾಂಚಿನ ನಿಲ್ಲಿಸಿದ್ದಾರೆ. ಸೊ ಬನ್ನಿ, ಇವಾಗ ದಡದ ಹತ್ರ ಬಂದಿದ್ದೀವಿ. ಸೊ ಗಾಡಿನೆಲ್ಲ ಇಳಿಸ್ಕೊಂಡು ಮತ್ತೆ ಸಿಗ್ತೀನಿ. ಸೊ ಲೆಟ್ಸ್ ಗೋ. 40. ಸೊ ಗೈಸ್ ಇವಾಗ ಇಳಿಸ್ತಾ ಇದ್ದೀವಿ ಗಾಡಿನ. ಬನ್ನಿ ಲೆಟ್ಸ್ ಗೋ. ಸೊ ಗೈಸ್ ಇವಾಗ ಇಲ್ಲಿಂದ ಡೈರೆಕ್ಟ್ ರೂಟ್ ಟಚ್ ಆಗಂಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಹೇಗಿರುತ್ತೆ ಏನು ಅನ್ನೋದನ್ನು ತೋರಿಸ್ತೀನಿ. ಲೆಟ್ಸ್ ಗೋ. ಹೆಲ್ಮೆಟ್ ಬೇಡ ಅನ್ಸುತ್ತೆ, ಆದರೂ ಒಂದು ಲಕ್ಷ ಹೆಲ್ಮೆಟ್